ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಕ್ರೈಮ್ ರಿಪೋರ್ಟರ್ ಮಹದೇಶ್. ಕಳೆದ 2-3 ತಿಂಗಳ ಹಿಂದೆ ನಿರ್ಮಾಪಕ AVR ರೆಡ್ಡಿ ಮತ್ತು ನಟಿಯೊಬ್ಬರ ಗಲಾಟೆ ಪ್ರಕರಣ ಸಾಕಷ್ಟು ಸದ್ದು ಮಾಡಿತ್ತು. ಆರೋಪ ಪ್ರತ್ಯಾರೋಪಗಳು ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡಿದ್ವು. AVR ರೆಡ್ಡಿಯನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ರು. ನಂತರ ಅವರು ಜಾಮೀನಿನಿಂದ ಹೊರಗಡೆ ಬಂದ ಮೇಲೆ ನಟಿಯ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡಿದ್ರು. ಹಂತ ಹಂತವಾಗಿ ಅವರಿಬ್ಬರ ಮಧ್ಯೆ ನಡೆದಿರುವಂತಹ ಒಂದಷ್ಟು ವಿಚಾರಗಳು ಹೊರಗಡೆ ಬರ್ತಾನೆ ಇತ್ತು. ಈಗ ಈ ಒಂದು ಪ್ರಕರಣದಲ್ಲಿ ಟ್ವಿಸ್ಟ್ ಸಿಕ್ಕಿದೆ. ಯಾಕಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಅವರಿಬ್ಬರ ಮಧ್ಯಗಿನ ಜಗಳ ಪೊಲೀಸ್ ಸ್ಟೇಷನ್ವರೆಗೂ ಮೀಡಿಯಾವರೆಗೂ ಬಂದು ತಣ್ಣಗಾಯಿತು ಅನ್ನುವಷ್ಟರಲ್ಲೇ ಈಗ ನಟಿಯ ಸ್ನೇಹಿತನನ್ನ ಬೆಂಗಳೂರು ಪೊಲೀಸರು ಅರೆಸ್ಟ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅಂದ್ರೆ AVR ರೆಡ್ಡಿಯ ಜೊತೆ ಸಂಪರ್ಕದಲ್ಲಿದ್ದು ನಂತರ ಗಲಾಟೆ ಮಾಡಿಕೊಂಡು ಅವರ ವಿರುದ್ಧವೇ ದೂರನ್ನ ದಾಖಲಿಸಿದಂತ ನಟಿ ಏನಿದ್ದಾರೆ ಆಕೆಯ ಆಪ್ತ ಸ್ನೇಹಿತನನ್ನ ಈಗ HAL ಪೊಲೀಸರು ಅರೆಸ್ಟ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದೆಲ್ಲದಕ್ಕೂ ಮೂಲ ಕಾರಣ ಏನಂದ್ರೆ ಈ ನಿರ್ಮಾಪಕ AVR ರೆಡ್ಡಿ ಮತ್ತೆ ಆ ನಟಿಯ ಜಗಳ ಕಾರಣ ಅನ್ನುವಂಥದ್ದು ತನಿಖೆ ವೇಳೆ ಕೂಡ ಗೊತ್ತಾಗಿದೆ. ಯಾಕಂದ್ರೆ ಅವರಿಬ್ಬರ ಒಂದು ಜಗಳ ಸಾಕಷ್ಟು ಸುದ್ದಿಯಾಗಿತ್ತು. ಆ ಒಂದು ಪ್ರಕರಣವನ್ನ ನೀವು ಇತ್ಯರ್ಥ ಮಾಡ್ಕೊಳ್ಬೇಕು, ಇಲ್ಲವಾದ್ರೆ ನನ್ನ ಗ್ಯಾರೇಜ್ಗೆ ನೀವು 6-7 ಕೋಟಿ ಹಣವನ್ನ ಹಾಕಬೇಕು ಅಂತೇಳಿ ಒಂದು ಪತ್ರದ ಮೂಲಕ ಬೆದರಿಕೆ ಹಾಕುವಂತ ಕೆಲಸವನ್ನ ಮಾಡಲಾಗಿತ್ತು. ಅವರಿಗೆ ಒಂದು ಬೆದರಿಕೆ ಪತ್ರವನ್ನ AVR ರೆಡ್ಡಿ ಅವರಿಗೆ ಕಳಿಸಲಾಗಿತ್ತು. ಆ ಒಂದು ಪತ್ರಕ್ಕೆ ಸಂಬಂಧಪಟ್ಟಂತೆ AVR ರೆಡ್ಡಿ ಅವರು ಜನವರಿ 26ನೇ ತಾರೀಕು HAL ಪೊಲೀಸ್ ಠಾಣೆಯಲ್ಲಿ ದೂರು ನೀಡುವಂತಹ ಕೆಲಸವನ್ನು ಮಾಡಿರ್ತಾರೆ. ಈ ರೀತಿಯಾಗಿ ನನಗೊಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನಗೆ ಬೆದರಿಕೆ ನೀಡಲಾಗಿದೆ ಅಂತೇಳಿ ಪ್ರಕರಣವನ್ನ ದಾಖಲಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಲಾಗಿತ್ತು. ಅಂದ್ರೆ ಈ ಒಂದು ನಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಪ್ರಕರಣವನ್ನ ಇತ್ಯರ್ಥಗೊಳಿಸ್ಕೊಳ್ಬೇಕು, ಇಲ್ಲವಾದ್ರೆ ನನ್ನ ಗ್ಯಾರೇಜ್ಗೆ ನೀವು 6-7 ಕೋಟಿ ಹಣವನ್ನ ಕಳಿಸ್ಬೇಕು ಅಂತೇಳಿ ಅಪರಿಚಿತ ವ್ಯಕ್ತಿಯೊಬ್ಬ ನನಗೆ ಈ ರೀತಿಯಾಗಿ ಬೆದರಿಕೆಯ ಪತ್ರವನ್ನ ಕಳಿಸಿದ್ದಾನೆ ಅಂತೇಳಿ ನಿರ್ಮಾಪಕ AVR ರೆಡ್ಡಿ ಅವರು HAL ಪೊಲೀಸರಿಗೆ ದೂರು ನೀಡುವಂತ ಕೆಲಸವನ್ನ ಮಾಡಿರ್ತಾರೆ. ಆ ಒಂದು ದೂರನ್ನ ದಾಖಲಿಸಿಕೊಂಡು ಪ್ರಕರಣವನ್ನ ದಾಖಲಿಸಿಕೊಂಡು HAL ಪೊಲೀಸರು ತನಿಖೆಯನ್ನ ಮಾಡ್ತಾರೆ. ತನಿಖೆ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಇಲ್ಲಿ ಬೆಳಕಿಗೆ ಬರುತ್ತೆ. ಈ ಹಿಂದೆ ಯಾವ ನಟಿಯ ವಿಚಾರವಾಗಿ ಸಾಕಷ್ಟು ಸುದ್ದಿ ಆಗಿತ್ತು ಅದೇ ನಟಿಯ ಮನೆಯಲ್ಲಿ ಆರೋಪಿ ಸಿಗ್ತಾನೆ. ಅದಕ್ಕೂ ಮುನ್ನ ಆ ಆರೋಪಿಯ ಸಂಪರ್ಕದಲ್ಲಿದ್ದ ಓರ್ವ ವ್ಯಕ್ತಿಯನ್ನ ಅಂದ್ರೆ ಗ್ಯಾರೇಜ್ನ ಓರ್ವ ಕೆಲಸಗಾರರನ್ನ ಮೊದಲು ವಶಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಯಾಕಂದ್ರೆ ಇದು ಬ್ಲೂ ಡಾಟ್ ಕೊರಿಯರ್ ಮೂಲಕ ಒಂದು ಪತ್ರ ಬಂದಿರುತ್ತೆ. ಆ ಒಂದು ಪತ್ರದ ಬೆನ್ನಟ್ಟಿ ಹೋದಂತ ಪೊಲೀಸರಿಗೆ ನೇರವಾಗಿ ಬನಶಂಕರಿ ಆಗಿರ್ಬೋದು ಮತ್ತೆ ಅಲ್ಲಿ ಬೇರೆ ಬೇರೆ ಕಡೆ ಇರುವಂತಹ ಒಂದಷ್ಟು ಲೊಕೇಶನ್ಗಳು ಕೂಡ ಗೊತ್ತಾಗಿರುತ್ತೆ. ಎಲ್ಲಿಂದ ಇದು ಕೊರಿಯರ್ ಅನ್ನ ಕಳಿಸಲಾಗಿದೆ ಅನ್ನುವಂತ ವಿಚಾರವನ್ನ ಪತ್ತೆ ಹಚ್ಚಿ ಹೋದಂತ ಪೊಲೀಸರಿಗೆ ಓರ್ವ ವ್ಯಕ್ತಿ ಸಿಗ್ತಾನೆ. ಆ ವ್ಯಕ್ತಿಯನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಗ್ಯಾರೇಜ್ನ ಬಾಸ್ ಇದನ್ನ ಕೊರಿಯರ್ ಮಾಡೋದಕ್ಕೆ ಹೇಳಿದ್ರು. ಅವರು ಹೇಳಿದಂತೆ ನಾನು ಬಂದು ಕೊರಿಯರ್ ಮಾಡಿದ್ದೀನಿ ಅಂತೇಳಿ ಆ ವ್ಯಕ್ತಿ ಹೇಳ್ತಾನೆ. ಆ ವ್ಯಕ್ತಿ ಹೇಳಿದಂತ ವಿಚಾರವನ್ನ ಬೆನ್ನಟ್ಟಿ ಹೋದಂತಹ ಪೊಲೀಸರಿಗೆ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ. ನಟಿಯ ಮನೆಯಲ್ಲಿಯೇ ಆ ಆರೋಪಿತ ಇರ್ತಾರೆ ಅಂತೇಳಿ ಗೊತ್ತಾಗುತ್ತೆ. ನೇರವಾಗಿ ಆ ನಟಿಯ ಮನೆಗೆ ಹೋಗಿ ಪೊಲೀಸರು ರೇಡ್ ಮಾಡಿ ಆತನನ್ನ ಬಂಧನ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ವೈಶಾಖ್ ಎಂಬಾತನನ್ನ ಈಗಾಗಲೇ ಬಂಧನ ಮಾಡುವಂತಹ ಕೆಲಸವನ್ನು ಮಾಡಲಾಗಿದೆ. ಜೊತೆಗೆ ಆತನ ಮೊಬೈಲ್ ಕೂಡ ಆ ನಟಿಯ ಮೊಬೈಲ್ನಲ್ಲೇ ಆತ ಬಚ್ಚಿಟ್ಟಿದ್ದಾನೆ ಅನ್ನುವಂತಹ ಒಂದಷ್ಟು ವಿಚಾರಗಳು ಕೂಡ ಪೊಲೀಸರಿಗೆ ಒಂದಷ್ಟು ಸಂಶಯಗಳು ಕೂಡ ಮೂಡಿದೆ. ಇಲ್ಲಿ ಈ ಒಂದು ಪ್ರಕರಣವನ್ನ ಗಮನಿಸಿದ್ರೆ ಎಲ್ಲ ಒಂದು ಕಡೆ ನಟಿಯ ಕೈವಾಡ ಈ ಒಂದು ಪ್ರಕರಣದಲ್ಲೂ ಕೂಡ ಸಾಕಷ್ಟಿದೆ ಅನ್ನುವಂಥ ಅನುಮಾನಗಳು ಕೂಡ ಪೊಲೀಸರಿಗೆ ಮೂಡುತ್ತಿದೆ. ಹೀಗಾಗಿ ಆತನಿಗೆ ಶೆಲ್ಟರ್ ಕೊಟ್ಟಿದ್ರ ಅಥವಾ ಈ ಒಂದು ಪ್ಲಾನ್ ನಲ್ಲಿ ನಟಿ ಕೂಡ ಭಾಗಿಯಾಗಿದ್ಲ ಅನ್ನುವಂಥ ಅನುಮಾನಗಳು ಸಾಕಷ್ಟು ಮೂಡುತ್ತಿದೆ. ಎಲ್ಲ ಒಂದು ಕಡೆ ಆ ಒಂದು ವಿಚಾರವಾಗಿ ಅಂದ್ರೆ ಈ ಮುಂಚೆ ನಡೆದಂತ ಗಲಾಟೆಯ ವಿಚಾರವಾಗಿ ಮತ್ತೆ ಅವರನ್ನ ಕೆಣಕೋದಕ್ಕೆ ನಟಿ ತನ್ನ ಸ್ನೇಹಿತ ವೈಶಾಖ್ನನ್ನ ಬಿಟ್ಟಿದ್ಲ ಅನ್ನುವಂಥ ಅನುಮಾನ ಪೊಲೀಸರಿಗೆ ಈಗ ಹೆಚ್ಚಾಗಿದೆ. ಜೊತೆಗೆ ಆತನನ್ನ ತನ್ನ ಮನೆಯಲ್ಲೇ ಇಟ್ಕೊಂಡು ಪೊಲೀಸರು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಡೈವರ್ಟ್ ಮಾಡಿದ್ರ ಅನ್ನುವಂಥದ್ದು ಕೂಡ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಹೀಗಾಗಿ HAL ಪೊಲೀಸರು ಹೆಚ್ಚಿನ ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಒಂದು ಕಡೆ ಆರೋಪಿಯನ್ನ ವಿಚಾರಣೆ ಮಾಡ್ತಿದ್ದಾರೆ, ಮತ್ತೊಂದು ಕಡೆ ನಟಿಯನ್ನು ಕೂಡ ವಿಚಾರಣೆ ಮಾಡೋದ್ರ ಸಲುವಾಗಿ ಆಕೆಗೂ ಕೂಡ ನೋಟಿಸ್ ಕೊಡುವಂತ ಕೆಲಸವನ್ನ ಪೊಲೀಸರು ಈಗಾಗಲೇ ಮಾಡಿದ್ದಾರೆ. ಜೊತೆಗೆ ಆತನ ಮೊಬೈಲ್ ಆಕೆಯ ಮನೆಯಲ್ಲಿಯೇ ಕೂಡ ಬಚ್ಚಿಟ್ಟಿರ್ಬೋದು ಅನ್ನುವಂಥ ಅನುಮಾನ ಕೂಡ ಪೊಲೀಸರಿಗಿದೆ. ಹೀಗಾಗಿ ಆ ಒಂದು ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಈ ಒಂದು ವಿಚಾರವಾಗಿ ಪದೇ ಪದೇ ಆ ನಟಿ ನನ್ನನ್ನ ಕೆಣಕ್ತಿದ್ದಾರೆ ಅನ್ನುವಂಥ ರೀತಿಯಲ್ಲಿ AVR ರೆಡ್ಡಿ ಅವರು ಪೊಲೀಸರ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಅಂತೇಳಿ ಗೊತ್ತಾಗಿದೆ. ಯಾಕಂದ್ರೆ ಅವರ ಇಬ್ಬರ ಮಧ್ಯೆ ಒಂದಷ್ಟು ದಿನಗಳ ಕಾಲ ರಿಲೇಶನ್ಶಿಪ್ ಇರುತ್ತೆ. ಅದಾದ್ಮೇಲೆ ಸಣ್ಣ ಪುಟ್ಟ ವಿಚಾರವಾಗಿ ಇಬ್ಬರ ಮಧ್ಯೆ ಜಗಳ ಆಗ್ತಿರುತ್ತೆ. ನಟಿ ಬೇರೊಬ್ಬ ಯುವಕನ ಜೊತೆ ಸಂಪರ್ಕದಲ್ಲಿದ್ದಾಳೆ ಅನ್ನುವಂಥ ಕಾರಣಕ್ಕೆ
ನಿರ್ಮಾಪಕ AVR ರೆಡ್ಡಿ ಅವರಿಂದ ದೂರ ಆಗಿರ್ತಾರಂತೆ. ಅದಾದ್ಮೇಲೆ AVR ರೆಡ್ಡಿ ಅವರು ನಮಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಹೇಳಿ ಒಂದಷ್ಟು ಆರೋಪಗಳನ್ನ ಮಾಡಿ ಜೊತೆಗೆ ಕಿರುಕುಳ ಕೊಡ್ತಿದ್ದಾರೆ ಅಂತ ಹೇಳಿ ನಿರ್ಮಾಪಕ AVR ರೆಡ್ಡಿ ವಿರುದ್ಧ ನಟಿಯೊಬ್ರು ದೂರನ್ನ ನೀಡುವಂತ ಕೆಲಸವನ್ನು ಮಾಡಿರ್ತಾರೆ. ಅದಾದ್ಮೇಲೆ ಆ ಒಂದು ಪ್ರಕರಣ ಸಾಕಷ್ಟು ಟ್ವಿಸ್ಟ್ ಪಡೆದುಕೊಳ್ಳುತ್ತೆ. ಈಗ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಸುದ್ದಿಯಾಗಿ ಕಮ್ಮಿಯಾದ ಮೇಲೆ ಈಗ ಮತ್ತೆ ಈ ವಿಚಾರ ಸಾಕಷ್ಟು ಟ್ವಿಸ್ಟ್ ಕೊಟ್ಟಿದೆ. ಮತ್ತೊಂದು ಪ್ರಕರಣ ಈಗ ನಟಿಯ ಸ್ನೇಹಿತನ ಮೇಲೆ ದಾಖಲಾಗಿದೆ. ಆತನ ಅರೆಸ್ಟ್ ಮಾಡುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ಹೆಚ್ಚಿನ ತನಿಖೆಯನ್ನ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಮತ್ತೊಂದು ಕಡೆ ಇಲ್ಲಿ ನಿಜಕ್ಕೂ ಕೂಡ ಈ ಒಂದು ಪ್ರಕರಣದಲ್ಲಿ ನಟಿಯ ಕೈವಾಡ ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು ಪೊಲೀಸರಿಗೆ ಮೂಡುತ್ತಿದೆ. ಯಾಕಂದ್ರೆ ಈ ಮುಂಚೆ ಆಕೆ AVR ರೆಡ್ಡಿ ಅವರ ವಿರುದ್ಧ ಪ್ರಕರಣವನ್ನ ದಾಖಲಿಸುವಂತ ಕೆಲಸವನ್ನ ಮಾಡಿದ್ರು. ಇದರ ಜೊತೆಗೆ ಅವರ ವಿರುದ್ಧ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಇದರ ಜೊತೆಗೆ ಅದಾದ ಮೇಲೆ ಒಂದಷ್ಟು ಪ್ರತ್ಯಾರೋಪಗಳನ್ನ ಮಾಡುವಂತ ಕೆಲಸವನ್ನು ಕೂಡ AVR ರೆಡ್ಡಿ ಅವರು ಮಾಡಿದ್ರು. ಅಂದ್ರೆ ಅವ್ರ ನಟಿಯ ಸಂಪರ್ಕ ಆಗಿರ್ಬೋದು, ಯಾವ ರೀತಿ ಅವರ ಜಗಳ ಆಯ್ತು, ಯಾವ ರೀತಿ ದೂರ ಆದ್ರು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆ ಉದ್ದೇಶಪೂರ್ವಕವಾಗಿಯೇ ತಮ್ಮ ಮೇಲೆ ಒಂದಷ್ಟು ಗಂಭೀರ ಆರೋಪಗಳನ್ನ ಮಾಡ್ತಾರೆ ಅಂತೇಳಿ ಒಂದಷ್ಟು ಪ್ರತ್ಯಾರೋಪ ಮಾಡುವಂತ ಕೆಲಸವನ್ನು ಕೂಡ AVR ರೆಡ್ಡಿ ಅವರು ಮಾಡಿದ್ರು. ಇದರ ಜೊತೆಗೆ ಈ ಒಂದು ಪ್ರಕರಣ ಆದ್ಮೇಲೆ ಒಂದಷ್ಟು ತಿಂಗಳುಗಳ ನಂತರ, ಒಂದಷ್ಟು 2-3 ತಿಂಗಳುಗಳ ನಂತರ ಅವರಿಬ್ಬರು ಜೊತೆಗಿರುವಂತಹ ಒಂದಷ್ಟು ಫೋಟೋಗಳು ಕೂಡ ವೈರಲ್ ಆಯ್ತು. ಜೊತೆಗೆ AVR ರೆಡ್ಡಿ ಅವರು ನಟಿಗೆ ಬೆಲೆ ಬಾಳುವಂತಹ ಗಿಫ್ಟ್ ಗಳನ್ನ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬಿಲ್ಲುಗಳು ಕೂಡ ವೈರಲ್ ಆಗಿತ್ತು. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಇಲ್ಲಿಗೆ ತಣ್ಣಗಾಗ್ಲಿಲ್ಲ. ಈಗ ತಮ್ಮ ಸ್ನೇಹಿತರ ಮೂಲಕ ಮತ್ತೆ ಅವರಿಗೆ AVR ರೆಡ್ಡಿ ಅವರಿಗೆ ಬೆದರಿಕೆ ಹಾಕಿ ಸುಮಾರು 6-7 ಕೋಟಿ ಹಣವನ್ನ ಬೇಡಿಕೆ ಇಟ್ರ ನಟಿ ಅನ್ನುವಂತ ಅನುಮಾನ ಸದ್ಯಕ್ಕೆ ಮೂಡ್ತಿದೆ. ಹೀಗಾಗಿ ಸದ್ಯ ವೈಶಾಖ್ನನ್ನ ಬಂಧನ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಇಲ್ಲಿ ನಟಿಯ ಕೈವಾಡ ಇದೆಯಾ ಇಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಆ ಒಂದು ಜನವರಿ 26ಕ್ಕಿಂತ ಮುಂಚೆ ಈ ಆರೋಪಿಗಳು ಸಂಪರ್ಕ ಮಾಡಿದ್ರ, ಅಂದ್ರೆ ನಟಿ ಆಗಿರ್ಬೋದು ಮತ್ತೆ ಆರೋಪಿತ ಇಬ್ರು ಕೂಡ ಸಂಪರ್ಕ ಮಾಡಿದ್ರ, ಇದರಲ್ಲಿ ನಿಜಕ್ಕೂ ಕೂಡ ನಟಿ ಇದ್ದೇ ಈ ಎಲ್ಲಾ ಪ್ಲಾನ್ ಆಗಿದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನು ನಡೆಸಲಾಗ್ತಿದೆ. ಈಗಾಗಲೇ ಆ ನಟಿಗೆ ನೋಟಿಸ್ ಅನ್ನು ಕೂಡ ಕೊಡುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಎಲ್ಲ ಒಂದು ಕಡೆ ಈ ಒಂದು ವಿಚಾರದಲ್ಲಿ, ಈ ಒಂದು ಬ್ಲಾಕ್ ಮೇಲ್ ಕೇಸ್ನಲ್ಲಿ ನಟಿಯ ಕೈವಾಡ ಇದ್ರೂ ಕೂಡ ಒಂದು ವೇಳೆ ಅದು ತನಿಖೆ ವೇಳೆ ಸ್ಪಷ್ಟವಾದ್ರೆ ಆಕೆಯನ್ನು ಕೂಡ ಬಂಧನ ಮಾಡುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದೇ ರೀತಿಯಾದಂತಹ ಹೆಚ್ಚಿನ ಡಿಜಿಟಲ್ ಕಂಟೆಂಟ್ಗಳಿಗಾಗಿ News18 ಕನ್ನಡದ ಡಿಜಿಟಲ್ ಚಾನೆಲ್ಗಳನ್ನು ನೀವು ಫಾಲೋ ಮಾಡಿ. ಅಂದರೆ ಸೋಷಿಯಲ್ ಮೀಡಿಯಾದ ಪೇಜ್ಗಳನ್ನು ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಎಕ್ಸ್ನಲ್ಲಿ ನಮ್ಮ News18 ಪೇಜ್ ಇದೆ, ಎಲ್ಲವನ್ನು ಫಾಲೋ ಮಾಡಿ ನೀವು ಕಂಟೆಂಟನ್ನು ಪಡೆಯಬಹುದು. ಜೊತೆಗೆ ಯೂಟ್ಯೂಬ್ ಚಾನಲ್ News18 ಕನ್ನಡದ ಯೂಟ್ಯೂಬ್ ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಕ್ಯಾಮ್ರಾ ಪರ್ಸನ್ ಕೊಂಡಯ್ಯ ಜೊತೆ ಮಾದೇಶ್, News18 ಕನ್ನಡ, ಬೆಂಗಳೂರು.